ಸೊ ಇವತ್ತು ಕೂಡ ಕೆಲವೊಂದು ಫೋಟೋಸ್ಗಳನ್ನ ರಿವೀಲ್ ಮಾಡಿದ್ದೀವಿ. ಬೆಳಿಗ್ಗೆ ರೇಣುಕಾ ಕೊನೆ ಕ್ಷಣದ 2 ಫೋಟೋಗಳು, ಅದರ ಜೊತೆಗೆ ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಬಂದ ಎಕ್ಸ್ಕ್ಲೂಸಿವ್ ಫೋಟೋ. ಆದರೆ ಇದು ನಕಲಿ ಅಲ್ಲ, ಅಸಲಿ ಫೋಟೋಗಳು. ಬ್ಯಾಕ್ ಟು ಬ್ಯಾಕ್ ಸಾಕ್ಷ್ಯ, ನೈಜ ಫೋಟೋ, ನೈಜ ಸ್ಟೋರಿ. ನಾವು ಬ್ರೇಕ್ ಮಾಡ್ತೀವಿ, ಉಳಿದವರು ಫಾಲೋ ಮಾಡ್ತಾರೆ. ಪ್ರತಿಯೊಂದು ಈ ವಿಚಾರದಲ್ಲಿ, ಪರ್ಟಿಕ್ಯುಲರ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರತಿಯೊಂದು ಬ್ರೇಕಿಂಗ್ ನ್ಯೂಸನ್ನು ಫಸ್ಟ್ ಕೊಟ್ಟಿದ್ದೆ ನಾವು, ಫೋಟೋಗಳನ್ನು ಫಸ್ಟ್ ರಿಲೀಸ್ ಮಾಡಿದ್ದೆ ನಾವು. ಇವತ್ತು ಕೂಡ ಬೆಳಿಗ್ಗೆ ರೇಣುಕಾಸ್ವಾಮಿಯ ಕೊನೆಯ ಕ್ಷಣದ 2 ಫೋಟೋಗಳು, ದೈನ್ಯದಿಂದ ಆತ ಬೇಡ್ಕೊಳ್ತಾ ಇದ್ದ ಫೋಟೋಗಳನ್ನ ರಿಲೀಸ್ ಮಾಡಿದ್ವಿ. ಈಗ ನೀವು ನೋಡ್ತಾ ಇರ್ತಕ್ಕಂಥ ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ ಕಾರ್, ಇದೇ ಕಾರಲ್ಲಿ ಸ್ಟೋನಿ ಬ್ರೂಕ್ಸ್ನಿಂದ ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಬಂದಿದ್ದು, ಮತ್ತೆ ಅಲ್ಲಿಂದ ವಾಪಸ್ ಹೋಗಿದ್ದು ಕೂಡ ಇದೇ ಕಾರು. ಈ ಕಾರನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ ಕಾರ್ ಅಂದರೆ ಈ ಪಟಾಲಂ ಇತ್ತಲ್ಲ, ದರ್ಶನ್ ಪಟಾಲಂ, ಆ ದರ್ಶನ್ ಪಟಾಲಂ ಹೋಗಿ ಸ್ಟೋನಿ ಬ್ರೂಕ್ಸಲ್ಲಿ ವಿಷಯ ಹೇಳಿ ದರ್ಶನನ್ನು ಈ ಕಾರಲ್ಲೇ ಕರ್ಕೊಂಡು ಬಂದಿದ್ದು. ಪಟ್ಟಣಗೆರೆ ಶೆಡ್ಗೆ ಸ್ಕಾರ್ಪಿಯೋದಲ್ಲಿ ಬಂದಿದ್ದು ದರ್ಶನ್. ಕಪ್ಪು ಬಣ್ಣದ ಸ್ಕಾರ್ಪಿಯೋದಲ್ಲಿ ಹತ್ಯೆ ನಡೆದ ಸ್ಥಳಕ್ಕೆ ಬಂದಿದ್ದ ದಾಸ. ರೇಣುಕಾಸ್ವಾಮಿ ಕೊಲೆ ಬಳಿಕ ದರ್ಶನ್ಗೆ ವಿಚಾರವನ್ನು ಮುಟ್ಟಿಸಿತ್ತು ಗ್ಯಾಂಗು. ಆಗ ಮತ್ತೊಂದು ಸರ್ತಿ ಬರ್ತಾರೆ. ಮೊದಲೊಂದು ಸರ್ತಿ ಬಂದು ಹಲ್ಲೆ ಮಾಡಿ ಹೋಗಿದ್ರು, ಸತ್ತ ಮೇಲೆ ಮತ್ತೆ ಬಂದರು. ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರ್ನಲ್ಲಿ ದರ್ಶನನ್ನ ಈ ಗ್ಯಾಂಗ್ ಕರ್ಕೊಂಡು ಹೋಗಿತ್ತು. ಪಟ್ಟಣಗೆರೆ ಶೆಡ್ಗೆ ಸ್ಕಾರ್ಪಿಯೋದಲ್ಲಿ ದರ್ಶನ್ ಬಂದಿದ್ದು ನಿಜ, ಅದೇ ಕಾರ್ನಲ್ಲೇ ಬಂದಿದ್ದು. ಮತ್ತೆ ಮನೆಗೆ ವಾಪಸ್ ಆಗಿದ್ದು ಕೂಡ ಇದೇ ಸ್ಕಾರ್ಪಿಯೋದಲ್ಲಿಯೇ. ಆ ಫೋಟೋವನ್ನು ಈಗ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಇದೆಲ್ಲ ಅಂಶಗಳನ್ನು ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂತಂದರೆ, ಈಗ ಸೀಸ್ ಮಾಡ್ಕೊಂಡಿರ್ತಕ್ಕಂಥ ಕಾರ್ ಏನಿದೆ ಬ್ಲ್ಯಾಕ್ ಸ್ಕಾರ್ಪಿಯೋ, ಅದರ ಟೈರ್ ಪ್ರಿಂಟ್ ಅಂದರೆ ನೆಲದ ಮೇಲೆ ಅದು ಹರ್ಕೊಂಡು ಹೋಗಿರ್ಬೇಕಾದ್ರೆ ಟೈರ್ದು ಮಾರ್ಕ್ ಬಿದ್ದಿರುತ್ತಲ್ಲ, ಅದನ್ನು ಮ್ಯಾಚ್ ಮಾಡಿದ್ದಾರೆ. ಟೈರ್ ಪ್ರಿಂಟನ್ನು ಮ್ಯಾಚ್ ಮಾಡಿದ್ದಾರೆ. ಒಂದೊಂದು ಟೈರ್ಗೆ ಒಂದೊಂದು ರೀತಿ ಡಿಸೈನ್ಸ್ ಇರುತ್ತೆ. 4 ಟೈರ್ಗಳನ್ನು ಮ್ಯಾಚ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಈ ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ ಏನು ಕಥೆಯನ್ನು ಹೇಳ್ತಾ ಇದೆ? ಅರವಿಂದ, ರೇಣುಕಾಸ್ವಾಮಿಯನ್ನು ಕೊಲೆ ಮಾಡೋದಕ್ಕೂ ಮುಂಚೆ ಏನು ನಟ ದರ್ಶನ್ ಸ್ಟೋನಿ ಪಬ್ನಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಆತನಿಗೆ ವಿಚಾರ ಗೊತ್ತಾದಂಥ ವೇಳೆಯಲ್ಲಿ ಇಲ್ಲಿಗೆ ಕೊಲೆ ಮಾಡೋದಂದ್ರೆ ರೇಣುಕಾ ಶೆಡ್ಗೆ ಬರುವಂಥದ್ದು. ಶೆಡ್ಗೆ ಬಂದು ಹಲ್ಲೆ ಮಾಡಿದ ನಂತರದಲ್ಲಿ ಆತ ಯಾವಾಗ ಸಾವನ್ನಪ್ತಾರೆ, ಆ ಸಂದರ್ಭದಲ್ಲಿ ಇವರೆಲ್ಲ ಒಂದು ಸುತ್ತಿನ ಮಾತುಕತೆ ಮಾಡ್ಕೋತಾರೆ. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದೆಲ್ಲ ಆದ ನಂತರದಲ್ಲಿ ಇದೇ ಪವನ್ದು ಕಾರು ಬ್ಲ್ಯಾಕ್ ಸ್ಕಾರ್ಪಿಯೋ ಅಂತ ಹೇಳಲಾಗ್ತಾ ಇರುವಂಥದ್ದು. ಆ ಕಾರ್ ಜೊತೆ ಆ ಕಾರ್ನಲ್ಲಿ ನಟ ದರ್ಶನನ್ನು ಆರ್ ನಗರದ ಮನೆಗೆ ಡ್ರಾಪ್ ಮಾಡಿದರು. ಆದರೂ ಡ್ರಾಪ್ ಮಾಡಿದ ನಂತರದಲ್ಲಿ ಕಾರ್ ಮತ್ತೆ ವಾಪಸ್ ಬರುತ್ತೆ. ವಾಪಸ್ ಬಂದಂಥ CCTV ಎಲ್ಲವನ್ನು ಕೂಡ ಆರ್ ನಗರದ ಮನೆಯಲ್ಲಿ ಡಿಲೀಟ್ ಕೂಡ ಮಾಡಲಾಗಿತ್ತು. ಡಿಲೀಟ್ ಆದ ನಂತರದಲ್ಲಿ ಈಗ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ರಿಟ್ರೀವ್ ಮಾಡಿದಂಥ ವೇಳೆಯಲ್ಲಿ ಯಾವ ಕಾರ್ನಲ್ಲಿ ನಟ ದರ್ಶನ್ ಮನೆಗೆ ಬಂದರು ಮತ್ತು ಆ ಸಂದರ್ಭದಲ್ಲಿ ಯಾರೆಲ್ಲ ಜೊತೆಗೆ ಬಂದಿದ್ದರು ಅನ್ನೋದ್ರ ಬಗ್ಗೆ ಈ ಕಾರು ಸಾಕ್ಷಿಯಾಗಿ ನಿಲ್ಲುವಂಥದ್ದು. ಈ ಕಾರಿನ ದೃಶ್ಯವನ್ನು ಕೂಡ ಅವರು ಡಿಲೀಟ್ ಮಾಡಿದರು. ಅಂದರೆ ಶವ ಸಾಗಿಸೋದಕ್ಕೆ ಬೇರೆ ಒಂದು ವೈಟ್ ಕಲರ್ನ ಸ್ಕಾರ್ಪಿಯೋ ಬಳಸಿದ್ದಾರೆ. ಆದರೆ ದರ್ಶನ್ ಶೆಡ್ಗೆ ಬರುವಂಥದ್ದು ಮತ್ತು ಅವ್ರನ್ನ ವಾಪಸ್ ಮನೆಗೆ ಹೋಗುವಂಥದ್ದು ಎರಡೂ ಕೂಡ ಇದೇ ಕಾರಲ್ಲಿ ಆಗಿತ್ತು ಅಂತ ಈಗ ಮಾಹಿತಿ ಸಿಗ್ತಾ ಇರುವಂಥದ್ದು. ಮತ್ತು ಆ CCTVಯಲ್ಲಿ ಒಂದು ಜೀಪ್ ಏನು ವಿಜಲ್ ಕಂಡಿತ್ತು, ಆ ವಿಜಲ್ನಲ್ಲಿ ಆ ಜೀಬಲ್ಲಿ ದರ್ಶನ್ ಇರಲಿಲ್ಲ, ಅದು ಬದಲಾಗಿ ಪ್ರದೋಷ್ ಅದರೊಳಗಡೆ ಇದ್ದಿದ್ದು. ಸ್ಕಾರ್ಪಿಯೋದಲ್ಲಿ ದರ್ಶನ್ ಬಂದು ಹೋಗಿರುವಂಥದ್ದು ಅನ್ನೋದ್ರ ಬಗ್ಗೆ ಈಗ ಖಚಿತತೆ ಗೊತ್ತಾಗ್ತಾ ಇರುವಂಥದ್ದು. ಇದನ್ನು ಕೂಡ ಈಗ ನಿನ್ನೆ ಸಲ್ಲಿಸಿರುವಂಥ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಗೆ ಆ ಡಿಲೀಟ್ ಆಗಿದ್ದಂಥ CCTVಯಲ್ಲಿ ಸ್ಕಾರ್ಪಿಯೋ ವಾಹನವನ್ನು ಡಿಲೀಟ್ ಏನಾಗಿತ್ತು ಅದನ್ನು ಚಿತ್ರಣವನ್ನು ಈಗ ರಿಟ್ರೀವ್ ಮಾಡಿರುವಂಥದ್ದು. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.